ಪ್ರೈಸ್ ಲಾರ್ಡ್. ಪ್ರಭು ಯೇಸು ಕ್ರಿಸ್ತನ ನಾಮದಲ್ಲಿ ಈ ಜೀವದ ರೊಟ್ಟೆ ಕಾರ್ಯಕ್ರಮಕ್ಕಾಗಿ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇನೆ. ಸಮಯದಲ್ಲಿ ಕೂಡ ಕರ್ತನ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಾಕ್ಯದಿಂದ 10ನೇ ವಾಕ್ಯವರೆಗೂ ನಾನು ನಿಮಗಾಗಿ ಓದಿಕೊಳ್ಳುತ್ತೇನೆ. ಆತನು ಎರಿಕೋ ಊರನ್ನು ಒಕ್ಕಿ ದಾಟಿ ಹೋಗುತ್ತಿದ್ದನು. ಅಲ್ಲಿ ಜಕಾಯನೆಂಬ ಹೆಸರುಳ್ಳ ಒಬ್ಬ ಮನುಷ್ಯನಿದ್ದನು. ಅವನು ಸುಂಕದ ಗುತ್ತಿಗೆದಾರನು ಮತ್ತು ಐಶ್ವರ್ಯವಂತನು. ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದರು. ತಾನು ಗಿಡ್ಡವನಾದದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು. ಆದ ಕಾರಣ ಆತನನ್ನು ನೋಡುವುದಕ್ಕಾಗಿ ಮುಂದೆ ಓಡಿ ಹೋಗಿ ಆತನು ಬರುತ್ತಿರುವ ಮಾರ್ಗದಲ್ಲಿ ಆಲದ ಮರವನ್ನು ಹತ್ತಿದನು. ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ, ತಟ್ಟನೆ ಇಳಿದು ಬಾ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳಿದುಕೊಳ್ಳಬೇಕು ಎಂದು ಅವನಿಗೆ ಹೇಳಲು ಅವನು ತಟ್ಟನೆ ಇಳಿದು ಬಂದು ಆತನನ್ನು ಸಂತೋಷದಿಂದ ಸೇರಿಸಿಕೊಂಡನು. ಇದನ್ನು ನೋಡಿದವರೆಲ್ಲರೂ ಈತನು ಪಾಪಿಯಾಗಿರುವವನ ಬಳಿಯಲ್ಲಿ ಇಳುಕೊಳ್ಳುವುದಕ್ಕೆ ಹೋಗಿದ್ದಾನೆ ಎಂದು ಗುಣಗುಟ್ಟಿದರು. ಆದರೆ ಜಕ್ಕಾಯನು ನಿಂತುಕೊಂಡು, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ ಮತ್ತು ನಾನು ಅನ್ಯಾಯವಾಗಿ ಯಾರಿಂದಲೂ ಏನಾದರೂ ಎಳಕೊಂಡದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಇದನ್ನು ಕೇಳಿ ಯೇಸು, ಈ ಹೊತ್ತು ಈ ಮನೆಗೆ ರಕ್ಷಣೆ ಉಂಟಾಯಿತು. ಇವನು ಸಹ ಅಬ್ರಹಾಮನ ವಂಶಕನಲ್ಲವೇ? ಮನುಷ್ಯಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಲೂಕನ ಬರೆದ ಸುವಾರ್ತೆಯಲ್ಲಿ 19ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ನೋಡುವಾಗ ಅದು ಒಂದು ಕೀವರ್ಡ್ಸ್ ಆಗಿದೆ, ಒಂದು ಮುಖ್ಯವಾದಂಥ ಒಂದು ವಾಕ್ಯವಾಗಿರುವಂಥದ್ದಾಗಿದೆ. ಆದ್ದರಿಂದ ಪ್ರಿಯ ದೇವ ಜನರೇ, ಇಲ್ಲಿ ಕೂಡ ನಮ್ಮೆಲ್ಲರಿಗೆ ಈ ಸಂದೇಶ ಗೊತ್ತು, ಆದರೆ ಕೆಲವೊಬ್ಬರಿಗೆ ಗೊತ್ತಿರಲಿಲ್ಲ. ಇಲ್ಲಿ ಒಂದು ಕಾರ್ಯವನ್ನು ನಾವು ನೋಡುತ್ತೇವೆ. ಜಕ್ಕಾಯನೆಂಬ ಒಬ್ಬ ಮನುಷ್ಯನಿದ್ದನು. ಅವಲ್ಲಿ ವಾಕ್ಯ ಹೇಳುತ್ತದೆ, ಯೇಸು ಎಂಥವರೋ ಎಂಬುದಾಗಿ ಯೇಸುವನ್ನು ನೋಡಲು ಅವನು ಅಪೇಕ್ಷಿಸಿದನು. ಯೇಸುವನ್ನು ನೋಡಲು ಅವನು ಆಸೆ ಪಟ್ಟನು. ಆದರೆ ಅವನಿಗೆ 3 ರೀತಿಯಾದಂಥ ಒಂದು ತಡೆಗಳಿತ್ತು. ಮೊದಲನೇದಾಗಿ ಅವನು ಗಿಡ್ಡವನಾಗಿದ್ದ. ಎರಡನೇದಾಗಿ ಅನೇಕ ಜನರಿದ್ದರು. ಮೂರನೇದಾಗಿ ಅವನು ಸುತ್ತಲೂ ಕಾಣಲಾರದಂಥ ಗಿಡ್ಡವನಾಗಿದ್ದನು ಎಂಬುದಾಗಿ. ಆದ್ದರಿಂದ ಅವನಲ್ಲಿ ಒಂದು ಹಂಬಲ, ಒಂದು ಆಸೆ, ನಾನು ಹೇಗಾದರೂ ಯೇಸುವನ್ನು ನೋಡಬೇಕು. ಅವರು ಎಂಥವರು ಅಂತ. ಯಾಕಂದರೆ ಅನೇಕ ಜನರು ಹೇಳ್ತಾ ಇದ್ರು, ಯೇಸು ಕ್ರಿಸ್ತರು ಕುರುಡರಿಗೆ ಕಣ್ಣು ಕೊಡ್ತಾ ಇದ್ದಾರೆ, ಕುಂಟರು ನಡೀತಾ ಇದ್ದಾರೆ, ಸತ್ತವರು ಎದ್ದೊಳುತ್ತಿದೆ, ದೆವ್ವಗಳು ಬಿಡುಗಡೆ ಆಗುತ್ತಿದೆ, ದೇವರು 5 ರೊಟ್ಟಿ 2 ಮೀನನ್ನು ಅನೇಕ 5,000 ಜನರಿಗೆ ಹಂಚಿಕೊಡುತ್ತಿದ್ದಾರೆ, ಅದ್ಭುತಗಳು ಆಶ್ಚರ್ಯ ಕಾರ್ಯಗಳು ನಡೀತಾ ಇದೆ, ಸಮುದ್ರದಲ್ಲಿ ನೋಡುವಾಗ ಎಷ್ಟು ಅಲೆಗಳು ಬಿರುಗಾಳಿಗಳನ್ನು ನಿಲ್ಲಿಸುತ್ತಿದ್ದಾರೆ ಅಂತ ಯೇಸುವಿನ ಎಲ್ಲ ಸಂದೇಶಗಳನ್ನು, ಅದ್ಭುತ ಕಾರ್ಯಗಳನ್ನು ಕೇಳಿದಂಥ ಜಕ್ಕಾಯನಿಗೆ ಒಂದೇ ಒಂದು ಆಸೆ, ನಾನು ಹೇಗಾದರೂ ಯೇಸುವನ್ನು ನೋಡಬೇಕೆಂಬುದಾಗಿ. ಆದ್ದರಿಂದ ಅವನು ಬೇಗ ಓಡಿ ಬಂದು ಒಂದು ಆಲದ ಮರದ ಮೇಲೆ ಹತ್ತುಕೊಳ್ಳುತ್ತಾನೆ. ಆದರೆ ಇಲ್ಲಿ ನೋಡಿ ಒಂದು ದೊಡ್ಡ ಅದ್ಭುತ ಏನಂತ ನೋಡುವಾಗ, ಯೇಸು ಯಾರಂತ ಜಕ್ಕಾಯನಿಗೆ ಗೊತ್ತಿಲ್ಲ, ಜಕ್ಕಾಯ ಯಾರಂತ ಯೇಸುವಿಗೆ ಗೊತ್ತಿಲ್ಲ. ಆದರೆ ಜಕ್ಕಾಯನ ಬರುವಂಥ ಆ ಬರುವಿಕೆಯನ್ನು ಯೇಸು ಗ್ರಹಿಸಿಕೊಂಡು ಆ ಆಲದ ಮರದ ಮೇಲೆ ಹತ್ತಿದ ತಕ್ಷಣ ಅಲ್ಲಿ ಯೇಸು ಸ್ವಾಮಿ ಬಂದು ನಿಂತು, ಜಕ್ಕಾಯನಿಗೆ ತಟ್ಟನೆ ಇಳಿದು ಬಾ ಅಂತ ಹೇಳ್ತಾರೆ. ಅದರಿಂದ ಬೇಗ ಇಳಿದು ಬಾ ಜಕ್ಕಾಯನೇ ಅಂತ. ಯಾಕಂದರೆ ಅವನು ಎಷ್ಟು ದೇವರನ್ನ ನೋಡಬೇಕು, ದೇವರನ್ನ ಕಾಣಬೇಕು, ದೇವರನ್ನ ತಿಳಿದುಕೊಳ್ಳಬೇಕಂತ ಅವನು ಎಷ್ಟು ಆಸೆ ಪಟ್ಟನೋ ಅದೇ ರೀತಿಯಾದಂಥ ಆಸೆಯನ್ನು, ಪ್ರತಿಕ್ರಿಯೆನ ದೇವರಲ್ಲಿ ಜಕ್ಕಾಯನಿಗೆ ತೋರಿಸ್ತಾನೆ. ತಟ್ಟನೆ ಇಳಿದು ಬಾ ಎಂಬುದಾಗಿ. ಅದೇ ಥರ ಜಕ್ಕಾಯನು ಕೂಡ ಏನು ಮಾಡ್ತಾರೆ, ತಟ್ಟನೆ ಇಳಿದು ಬರ್ತಾರೆ. ಆದರೆ ಅಲ್ಲಿರುವಂಥರಲ್ಲ, ಇವನು ಪಾಪಿ ಆದವನು ಎಂಬುದಾಗಿ. ಆದ್ದರಿಂದ ಜನರು, ಹಂಗಾದ್ರೆ ನಾನು ಪಾಪಿ ಆದವನ, ಹಂಗಾದ್ರೆ ನಾನು ಐಶ್ವರ್ಯವಂತನಲ್ಲವ, ನಾನು ಅನೇಕ ಜನರಿಂದ ಹಣ ತೆಗೆದುಕೊಂಡಿದ್ದೀನಲ್ವ, ಆದ್ದರಿಂದ ಇವತ್ತು ನಾನು ಏನು ಮಾಡ್ತೇನೆ, ನನ್ನ ಆಸ್ತಿಯನ್ನು ಅರ್ಧ ಭಾಗವನ್ನು ಬಡವರಿಗೆ ಕೊಟ್ಟು ಬಿಡುತ್ತೇನೆ. ನಾನು ಯಾರಿಂದಾದರೂ ಏನಾದರೂ ಎಳೆದುಕೊಂಡಿದ್ದರೆ 4ರಷ್ಟು ಅವರಿಗೆ ಹಿಂದಿರುಗಿಸಿಕೊಡುತ್ತೇನೆ ಎಂಬುದಾಗಿ. ಆದ್ದರಿಂದ ಪ್ರಿಯ ದೇವ ಜನರೇ, ಮನಸ್ಸಾಂತರ ಅಂದರೆ ಇದುವೇ, ಮಾರ್ಪಾಟು ಎಂದರೆ ಇದುವೇ. ಯಾಕಂದರೆ ಅನೇಕ ಜನರು ಇವನು ಪಾಪಿ ಎಂಬುದಾಗಿ ಗುರುತಿಸುತ್ತಿದ್ದರು. ಅವನೇನು ಮಾಡ್ತಾನೆ, ಅದಕ್ಕೆ ಪ್ರತಿಕ್ರಿಯೆಗಾಗಿ ನನ್ನ ಪಾಪಗಳನ್ನೆಲ್ಲ ನಾನು ಬಿಟ್ಟು ಬಿಡುತ್ತೇನೆ ಎಂಬುದಾಗಿ. ಆದ್ದರಿಂದ ಅಲ್ಲಿ ವಾಕ್ಯ ಹೇಳುತ್ತದೆ, ಇವನು ಅಬ್ರಹಾಮನ ವಂಶಕನಲ್ಲವೇ ಎಂಬುದಾಗಿ. ಆದ್ದರಿಂದ ಯೇಸು ಸ್ವಾಮಿ ಅಲ್ಲಿ ವಾಕ್ಯ ಹೇಳುತ್ತದೆ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನೆ ಎಂಬುದಾಗಿ.
ಆದ್ದರಿಂದ ಈ ಜಗತ್ತಿನಲ್ಲಿ ನಿಮ್ಮನ್ನು ಅನೇಕರು ನೋಡಿ ಇವನು ಕೆಟ್ಟವನು, ಇವನು ಸುಳ್ಳುಗಾರ, ಮೋಸಗಾರ, ವಂಚಕ ಏನೆಲ್ಲ ಹೇಳುತ್ತಾರೋ ಹೇಳಿ ಪರವಾಗಿಲ್ಲ. ಆದರೆ ನೀವು ನಾನು ಯೇಸುವಿನ ಬಳಿಗೆ ಬರುವಾಗ ನಾವು ಆ ಪಾಪದ ಮನವರಿಕೆ, ಆ ಪಾಪದ ಬಿಡುಗಡೆಯಿಂದ ನಾವು ಬಿಡುಗಿಸಲ್ಪಡುವಾಗ ಯೇಸು ಸ್ವಾಮಿ ಸತ ನಮ್ಮ ಮನೆಯಲ್ಲಿ ಬಂದು ವಾಸ ಮಾಡಿ ನಮ್ಮನ್ನು ಆಶೀರ್ವದಿಸುವಂಥ ಒಳ್ಳೆಯ ದೇವರಾಗಿದ್ದಾರೆ. ಸಮಯದಲ್ಲಿ ನಾನು ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಿಯ ಪರಲೋಕದ ತಂದೆಯಾದ ದೇವರೇ, ಈ ಸಮಯದಲ್ಲಿ ಕೂಡ ಜಕ್ಕಾಯನ ಹಾಗೆ ಇಂದು ಅನೇಕರು ಆ ಯೇಸು ಎಂಥವನು, ಆತನು ಯಾರು, ಅವರು ಏನು ಮಾಡುತ್ತಾರೆ, ಅವರು ದೇವರ ಇಲ್ಲವಾ, ಅವರು ಪರಲೋಕವನ್ನು ಕೊಡುತ್ತಾರಾ ಇಲ್ಲವಾ, ಪಾಪವನ್ನು ಕ್ಷಮಿಸುತ್ತಾರಾ ಇಲ್ಲವಾ ಅಂತ ಅನೇಕ ಹೃದಯಗಳು ಮನಸ್ಸುಗಳು ಬೇಡಿಕೊಳ್ಳುತ್ತಿರಬಹುದು. ಅಂಥವರಿಗೆ ನಿನ್ನ ಪ್ರೊಟೆಕ್ಷನ್ ಆಗುತ್ತೆ, ಅಂಥವರನ್ನು ನೀನು ಹುಡುಕಿಕೊಂಡು ಹೋಗುತ್ತೆ, ಅವರ ಕುಟುಂಬಕ್ಕೆ ರಕ್ಷಣೆಯನ್ನು, ಸಮಾಧಾನವನ್ನು ನೀನು ಅನುಗ್ರಹಿಸುವಂಥ ದೇವರಾಗಿದ್ದೀರಿ. ಆದ್ದರಿಂದ ಇವತ್ತು ನಿಮ್ಮನ್ನು ಅಪೇಕ್ಷಿಸುವಂಥ ಪ್ರತಿಯೊಂದು ಹೃದಯಗಳು, ಪ್ರತಿಯೊಂದು ಮನಸ್ಸುಗಳು, ಪ್ರತಿಯೊಂದು ಕುಟುಂಬಗಳಲ್ಲಿ ಸ್ವಾಮಿ ನಿಮ್ಮನ್ನು ಆಹ್ವಾನಿಸಿಕೊಳ್ಳುವಾಗ ನೀವು ಕರ್ತನೆ ಅವರ ಹೊಟ್ಟೆಗೆ ಹೋಗಿ ಕರ್ತನಿನ ಸಂಬಂಧವನ್ನು, ಐಕ್ಯವನ್ನು ಇಟ್ಟುಕೊಳ್ಳುವಂಥ ದೇವರಾಗಿದ್ದೀರಿ. ಆದ್ದರಿಂದ ಈ ಸಮಯವನ್ನು ಆಶೀರ್ವದಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರೇ, ಆಮೇಲೆ ಹೌದು ಪ್ರಿಯ ದೇವಜನರೇ, ನೀವೆಷ್ಟು ಯೇಸುವನ್ನು ನೋಡೋದಕ್ಕೆ ಅಪೇಕ್ಷಿಸುತ್ತೀರೋ ಅದಕ್ಕಿಂತಲೂ ಹೆಚ್ಚಾಗಿ ಯೇಸು ಸ್ವಾಮಿ ನಿಮ್ಮನ್ನು ನೋಡಲು ಅಪೇಕ್ಷಿಸುವಂತರಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ